ನಂಗೂ ಬೇಕು ನಮಗೂ ಬೇಕು ಲಿಂಗಾಯತರಿಗೆ ಇಷ್ಟು ಸೀಟ್ ಸಿಗಬೇಕು ಡಿಸಿಎಂ ಹುದ್ದೆನೂ ಕೊಡಬೇಕು ಅಲ್ಪಸಂಖ್ಯಾತರ ಕೋಟಾದಲ್ಲಿ ನಂಗೂ ಒಂದು ಮಿನಿಸ್ಟರ್ ಪೋಸ್ಟ್ ನೀಡಬೇಕು ಇದು ಸರ್ಕಾರ ರಚನೆಗೂ ಮುನ್ನ ಕಗ್ಗಂಟಾಗಿರೋ ಸಂಪುಟ ರಚನೆಯ ಕಸರತ್ತಿನ ಸ್ಟೋರಿ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆಗೂ ಮುನ್ನ ಸಂಪುಟದಲ್ಲಿ ಸ್ಥಾನ ಪಡೆಯೋಕೆ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಲೀಡರ್ಗಳ ಮುಂದೆ ಜಾತಿವಾರು ಇಷ್ಟು ಸೀಟ್ ಕೊಡಬೇಕು ಅಂತ ಪಟ್ಟನ್ನ ಹಿಡಿಯಲಾಗ್ತಾ ಇದೆ. 2 ಡಿಸಿಎಂ ಪೋಸ್ಟ್ ಸೃಷ್ಟಿ ಮಾಡೋಕೂ ಒತ್ತಡವನ್ನ ಹಾಕಲಾಗ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಆಫರ್ ತಿರಸ್ಕರಿಸಿರೋ ಶಾಸಕರು ನಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಂಪುಟ ರಚನೆ ಅನ್ನೋದು ಕಬ್ಬಿಣದ ಕಡಲೆ ಆಗಿ ಪರಿಣಮಿಸಿದೆ. ಕಳೆದ ರಾತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರೋ ಕಾಂಗ್ರೆಸ್ನ ವೀರಶೈವ ಲಿಂಗಾಯತ ಶಾಸಕರು ಇಂಥದೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಹಾಗೂ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಭೇಟಿಯಾದ ಶಾಸಕರ ನಿಯೋಗ 1 ಡಿಸಿಎಂ ಹುದ್ದೆ ಜೊತೆಗೆ 4ಕ್ಕೂ ಹೆಚ್ಚು ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕುಮಾರಸ್ವಾಮಿಯ ಕಡು ವೈರಿ ಜಬೀರ್ ಅಹಮದ್ ಕೂಡ ಎಚ್ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರನ್ನ ಭೇಟಿಯಾಗಿರೋ ಜಮೀರ್ ಅಲ್ಪಸಂಖ್ಯಾತ ಕೋಟಾದಡಿ ತನ್ನನ್ನ ಮಿನಿಸ್ಟರ್ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಗುಲಾಂ ನಬಿ ಆಜಾದ್ ಕಡೆಯಿಂದ ರೋಷನ್ ಬೇಗ್ ಕೂಡ ಸಚಿವ ಸ್ಥಾನ ಪಡೆಯೋಕೆ ಸರ್ಕಸ್ ಮಾಡ್ತಿದ್ದಾರೆ. ಇನ್ನು ಬಂಟ ಸಮುದಾಯದ ಪರಿಷತ್ ಸದಸ್ಯ ಪ್ರತಾಪ್ ಚಂದ್ರ ಶೆಟ್ಟಿ ಕೂಡ ಮಿನಿಸ್ಟರ್ ಗಿರಿಗೆ ಟವೆಲ್ ಹಾಕಿದ್ದು ಶೆಟ್ರ ಪರ ದುಬೈ ಉದ್ಯಮಿ ಬಿಆರ್ ಶೆಟ್ಟಿ ಕಾಂಗ್ರೆಸ್ ನಾಯಕರ ಬಳಿ ಚೌಕಾಸಿ ಮಾಡ್ತಾ ಇದ್ದಾರಂತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಬಿಜೆಪಿಯ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಸ್ವತಃ ಕಾಂಗ್ರೆಸ್ ನಾಯಕರೇ ಆರೋಪಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರ್.ವಿ. ದೇಶಪಾಂಡೆ ಅವರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಗಳಾದ ಭಟ್ಕಳದ ಮಂಕಾಳ ಎಸ್ ವೈದ್ಯ ಹಾಗೂ ಕಾರವಾರದ ಸತೀಶ್ ಸೈಲ್ ಸಿದ್ದರಾಮಯ್ಯಗೆ ದೂರು ಕೊಟ್ಟಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಇಬ್ಬರು ಮಾಜಿ ಶಾಸಕರು ನಮ್ಮ ಸೋಲಿಗೆ ಅವರೇ ಕಾರಣ, ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರೋ ದೇಶಪಾಂಡೆಗೆ ಸಚಿವ ಸ್ಥಾನ ನೀಡಬಾರದು ಅಂತ ದೂರು ಕೊಟ್ಟಿದ್ದಾರೆ. ನಾಳೆ ಎಚ್ಡಿ ಕುಮಾರಸ್ವಾಮಿಗೆ ಸುದಿನ. ಶಕ್ತಿ ಕೇಂದ್ರ ವಿಧಾನಸೌಧದ ಎದುರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗ್ತಿದ್ದು ಎಲ್ಲೆಡೆ ಬಿಗಿ ಭದ್ರತೆಯನ್ನ ಆಯೋಜಿಸಲಾಗಿದೆ. ಕನ್ನಡಿಗರ ಸಾರ್ವಭೌಮತೆಯ ಸಂಕೇತವಾಗಿರುವ ವಿಧಾನಸೌಧದ ಮೆಟ್ಟಿಲ ಮೇಲೆ ನಿಂತು ಎಚ್ಡಿ ಕುಮಾರಸ್ವಾಮಿ ಅವರು ನಾಳೆ ಸಂಜೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಎಚ್ಡಿಕೆ ಪದಗ್ರಹಣಕ್ಕಾಗಿ ವಿಧಾನಸೌಧದ ಪೂರ್ವದ್ವಾರದಲ್ಲಿ ವೇದಿಕೆ ಸಿದ್ದವಾಗುತ್ತಿದೆ. 3,000ಕ್ಕೂ ಹೆಚ್ಚು ವಿವಿಐಪಿಗಳು, ಶಾಸಕರು, ಇತರೆ ಭಾಗಗಳಿಂದ ಬರೋ ಗಣ್ಯರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಕಾರ್ಯಕರ್ತರಿಗಾಗಿ 1 ಲಕ್ಷ ಕುರ್ಚಿಗಳನ್ನು ಹಾಕಲಾಗುತ್ತಿದೆ. ಮಾನ್ಯ ಮುಖ್ಯಮಂತ್ರಿ ಅವರ ಪ್ರಮಾಣ ಸ್ವೀಕಾರ ಕಾರ್ಯಕ್ರಮ ಬುಧವಾರ ಸಾಯಂಕಾಲ ಇರುತ್ತದೆ. ಅದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ತಾ ಇದ್ದೀವಿ. ವಿಐಪಿಗಳು ಎಲ್ಲಿ ಕೂಡಬೇಕು, ಆಮೇಲೆ ಶಾಸಕರು ಎಲ್ಲಿ ಕೂಡಬೇಕು, ಇದೆಲ್ಲ ಮತ್ತು ಸುಮಾರು 1 ಲಕ್ಷ ಬಹುಶಃ ಜನರು ಬರಬಹುದು. ಅವರೆಲ್ಲರಿಗೆ ಒಳ್ಳೆಯ ರೀತಿಯಲ್ಲಿ ಏರ್ಪಾಟು ಮಾಡಲಿಕ್ಕೆ. ಜ್ಯೋತಿಷ್ಯರ ಸಲಹೆಯಂತೆ ಕುಮಾರಸ್ವಾಮಿ ಕಾಲಿಗೆ ಚಪ್ಪಲಿ ಧರಿಸದೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನೋದು ಮತ್ತೊಂದು ವಿಶೇಷ. ಸಿ ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಭಾವಿ ಸಿಎಂ ಕುಮಾರಸ್ವಾಮಿ ತಮ್ಮ ಪದಗ್ರಹಣಕ್ಕೆ ರಾಷ್ಟ್ರೀಯ ನಾಯಕರನ್ನೆಲ್ಲ ಆಹ್ವಾನಿಸಿದ್ದಾರೆ. ನಿನ್ನೆ ದೆಹಲಿಗೆ ಹೋಗಿದ್ದ ಎಚ್ಡಿಕೆ ಸೋನಿಯಾ, ರಾಹುಲ್ ಹಾಗೂ ಮಾಯಾವತಿಯವರನ್ನ ಭೇಟಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರುವಂತೆ ಇನ್ವೈಟ್ ಮಾಡಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕರಿಸೋ ಸಂಭ್ರಮದಲ್ಲಿರೋ ಎಚ್ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಬಿಎಸ್ಪಿ ಮುಖಂಡೆ ಮಾಯಾವತಿಯನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಬಳಿಕ ಸೋನಿಯಾ ನಿವಾಸಕ್ಕೆ ಭೇಟಿ ನೀಡಿದ ಎಚ್ಡಿಕೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಇದೇ ವೇಳೆ ಮೈತ್ರಿ ಸರ್ಕಾರದ ಬಗ್ಗೆ ಸೋನಿಯಾ ಗಾಂಧಿ ಬಳಿ ಕುಮಾರಸ್ವಾಮಿ ಸಲಹೆ ಸೂಚನೆ ಪಡೆದರು. ಸೋನಿಯಾ ಗಾಂಧಿ ಎಚ್ಡಿಕೆಗೆ ಬರೀ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ನಾಳೆ ಚರ್ಚೆ ಮಾಡ್ತೀವಿ, ಜೊತೆಗೆ ಒಂದು ಸಮನ್ವಯ ಇನ್ನು ರಾಹುಲ್ ಗಾಂಧಿ ಟ್ವೀಟ್ ಮಾಡೋ ಮೂಲಕ ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೈತ್ರಿ ಸರ್ಕಾರಕ್ಕೆ ಖಾತೆ ಹಂಚಿಕೆಯದ್ದೇ ದೊಡ್ಡ ತಲೆನೋವಾಗಿದೆ. ಈ ಮಧ್ಯೆ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸಭೆ ನಡೆಯಲಿದೆ. ಯಾರಿಗೆ ಯಾವ್ಯಾವ ಸ್ಥಾನಮಾನ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೆಯಲಿದೆ.
ಮೈತ್ರಿ ಸರ್ಕಾರದ ರಚನೆ ಸ್ವರೂಪದ ಬಗ್ಗೆ ಕಾಂಗ್ರೆಸ್ ಜೆಡಿಎಸ್ ಮಹತ್ವದ ಸಭೆ ನಡೆಸಲಿದೆ. ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದ್ದು, ಯಾರಿಗೆ ಯಾವ ಸ್ಥಾನ ನೀಡಬೇಕು ಅನ್ನೋದನ್ನ ಇವತ್ತಿನ ಸಭೆ ನಿರ್ಧರಿಸುತ್ತೆ. ಇದೇ ವಿಚಾರವಾಗಿ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿ, ಕಾಂಗ್ರೆಸ್ನ ಎಲ್ಲಾ ನಿರ್ಧಾರಗಳನ್ನ ಕೆಸಿ ವೇಣುಗೋಪಾಲ್ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಒಟ್ಟಾರೆ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಾಗಿ ಏನು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗಿದೆ. ಅವರ ಒಂದು ಬೆಂಬಲಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ ಮತ್ತು ಮುಂದಿನ ಒಂದು ಸಮ್ಮಿಶ್ರ ಸರ್ಕಾರ ಯಾವ ರೀತಿ ಹೋಗಬೇಕು ಅಂತಕ್ಕಂಥ ವಿಷಯದಲ್ಲಿ ಅವರ ಒಂದು ಸಲಹೆಗಳನ್ನು ಪಡೆಯಲಿಕ್ಕೆ ಬಂದಿದ್ದೇನೆ. It is not for a short-term period alliance. He is looking for a long-term relationship with Congress and national perspective. Therefore, he will give a good governance. ಇತ ಸ್ಪೀಕರ್ ಸ್ಥಾನಕ್ಕೆ ಜೆಡಿಎಸ್ ಪಟ್ಟು ಹಿಡಿದಿದ್ದು, ಮೈತ್ರಿ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆ ಭಾರೀ ಸದ್ದು ಮಾಡ್ತಾ ಇದೆ. ಯಾರಿಗೆ ಡಿಸಿಎಂ ಸ್ಥಾನ ಸಿಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೈತ್ರಿ ಸರ್ಕಾರ ರಚನೆ ಪಕ್ಕ ಆಗ್ತಾ ಇದ್ದ ಹಾಗೆ ಭಾವಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ನಿನ್ನೆ ಮನೆ ದೇವರ ಆಶೀರ್ವಾದ ಪಡೆದ ಎಚ್ಡಿಕೆ ಇವತ್ತು ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಮೈತ್ರಿ ಸರ್ಕಾರ ರಚಿಸಿ ನಾಳೆ ಪ್ರಮಾಣ ವಚನ ಸ್ವೀಕರಿಸಲಿರೋ ಎಚ್ಡಿ ಕುಮಾರಸ್ವಾಮಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಈಗಾಗಲೇ ಹಲವು ದೇವಾಲಯಗಳಿಗೆ ಭೇಟಿ ನೀಡಿರೋ ಕುಮಾರಸ್ವಾಮಿ ಇವತ್ತು ನಾಡದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಬಳಿಕ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಮಂಜುನಾಥನ ದರ್ಶನ ಪಡೆಯಲಿದ್ದಾರೆ. ಪೂಜೆ ನೆರವೇರಿಸಿದ ಬಳಿಕ ವೀರೇಂದ್ರ ಹೆಗಡೆ ಕುಟುಂಬದ ಜೊತೆ ಕೆಲಕಾಲ ಮಾತುಕತೆಯನ್ನು ನಡೆಸಲಿದ್ದಾರೆ. 11 ದಿನಗಳ ಕಾಲ ದೇವೇಗೌಡರು ಅತಿರುದ್ರ ಮಹಾಯಾಗ ನಡೆಸಿದ ಶೃಂಗೇರಿ ಶಾರದಾಂಬಾ ಸನ್ನಿಧಿಗೆ ಎಚ್ಡಿಕೆ ಭೇಟಿ ನೀಡಲಿದ್ದಾರೆ. ಕುಟುಂಬ ಸಮೇತರಾಗಿ ಆಗಮಿಸಿ ಶಾರದಾಂಬೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 158 ಪ್ರಯಾಣಿಕರನ್ನ ಬಲಿ ಪಡೆದ ಮಂಗಳೂರಿನ ವಿಮಾನ ದುರಂತಕ್ಕೆ ಇವತ್ತು 8 ವರ್ಷವಾಗಿದೆ. 2010ರ ಮೇ 22ರಂದು ಬೆಳಗ್ಗೆ 6:30ಕ್ಕೆ ದುಬೈನಿಂದ ಬಂದಿದ್ದ ಏರ್ ಇಂಡಿಯಾ ವಿಮಾನ ಮಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು. ವಿಮಾನ ರನ್ವೇ ಬಿಟ್ಟು ಹೋಗಿ ಕಂದಕಕ್ಕೆ ಉರುಳಿ ಸ್ಫೋಟಗೊಂಡಿತ್ತು. ಪತನಗೊಂಡಿದ್ದ ವಿಮಾನದಲ್ಲಿ 160 ಪ್ರಯಾಣಿಕರು ಹಾಗೂ 6 ಮಂದಿ ಸಿಬ್ಬಂದಿ ಇದ್ರು. ಅದರಲ್ಲಿ 158 ಮಂದಿ ಸಜೀವ ದಹನವಾದರೆ 8 ಮಂದಿ ಪ್ರಯಾಣಿಕರು ಪವಾಡ ಸದೃಶವಾಗಿ ಬದುಕುಳಿದಿದ್ರು. ಪೈಲಟ್ ಅಜಾಗರೂಕತೆಗೆ 158 ಮಂದಿ ಅವತ್ತು ಪ್ರಾಣ ತೆತ್ತಿದ್ರು. ಬೆಂಗಳೂರಿನ ಫ್ರೇಜರ್ ಟೌನ್ನಲ್ಲಿ ಉದ್ಯಮಿ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಪುಲಿಕೇಶಿ ನಗರದಲ್ಲಿ ಪೀಠೋಪಕರಣ ಮಾರಾಟ ಮಳಿಗೆ ಹೊಂದಿದ್ದ ಮಸೂದ್ ಅಲಿ ಎಂಬವರ ಕಾರನ್ನ ಅಡ್ಡಗಟ್ಟಿ ಒಂದು ಸುತ್ತು ಗುಂಡು ಹಾರಿಸಿದ್ದು, ಗುಂಡು ಮಸೂದ್ ಬೆನ್ನಿಗೆ ಹೊಕ್ಕಿದೆ. ಕೂಡಲೇ ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಿದ್ದು, ದೇಹಕ್ಕೆ ಹೊಕ್ಕಿದ್ದ ಗುಂಡನ್ನ ಹೊರತೆಗೆಯಲಾಗಿದೆ. ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ಈ ದಾಳಿ ನಡೆದಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಅವರು ಆದ್ರ ಬಂದಿರೋದು. ಹೆಣ್ಮಗು ಹುಟ್ಟಿದ್ರೆ ಅದನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗೋದು, ಕಸದ ಬುಟ್ಟಿಗೆ ಎಸೆಯೋದನ್ನ ನೋಡಿದೀವಿ. ಇಲ್ಲೊಬ್ಳು ತಾಯಿ ನವಜಾತ ಗಂಡು ಶಿಶುವನ್ನ ಯುವತಿಯರ ಕೈಗೆ ಕೊಟ್ಟು ನಾಪತ್ತೆಯಾಗಿದ್ದಾಳೆ. ಈ ಘಟನೆ ನಡೆದಿರೋದು ಧಾರವಾಡದ ಚರಂತಿ ಮಠದ ಬನಶಂಕರಿ ಕಲ್ಯಾಣ ಮಂಟಪದ ಬಳಿ. ಶೌಚಾಲಯಕ್ಕೆ ಹೋಗಿ ಬರೋದಾಗಿ ಹೇಳಿ ಮಗುವನ್ನ 2 ಯುವತಿಯರ ಕೈಗೆ ಕೊಟ್ಟ ತಾಯಿ ಬರಲೇ ಇಲ್ಲ. ಬಳಿಕ ಮಾನವೀಯತೆ ಮೆರೆದ ಯುವತಿಯರು ಮಗುವನ್ನ ಶಹರ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ರು. ಪೊಲೀಸರು ಮಗುವನ್ನ ಜಿಲ್ಲಾಸ್ಪತ್ರೆಗೆ ಒಪ್ಪಿಸಿದ್ದು, ಮಗುವನ್ನ ಐಸಿಯುಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ವಿಚಾರಣಾಧೀನ ಖೈದಿಯೊಬ್ಬ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿರೋ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ರಫೀಕ್ ಅಲಿಯಾಸ್ ರಫಿ ಎಂಬ ವಿಚಾರಣಾಧೀನ ಖೈದಿಯನ್ನ ಮೈಸೂರು ಜೈಲಿನಿಂದ ಚಾಮರಾಜನಗರದ ನ್ಯಾಯಾಲಯಕ್ಕೆ ಕರೆತರಲಾಗಿತ್ತು. ವಿಚಾರಣೆ ಮುಗಿದ ನಂತರ ಈತನನ್ನ ಮೈಸೂರಿಗೆ ವಾಪಸ್ ಕರೆದೊಯ್ಯುವಾಗ ಶೌಚಾಲಯಕ್ಕೆ ಅಂತ ಹೋದವನು ಶೌಚಾಲಯದ ಗೋಡೆಯನ್ನ ಹಾರಿ ಪರಾರಿಯಾಗಿದ್ದಾನೆ. ಎಷ್ಟು ಹೊತ್ತಾದರೂ ಈತ ಶೌಚಾಲಯದಿಂದ ಹೊರಬಾರದೇ ಇದ್ದಾಗ ಅನುಮಾನಗೊಂಡ ಪೊಲೀಸರು ಶೌಚಾಲಯ ಬಾಗಿಲು ತೆರೆದು ನೋಡಿದ್ರೆ ಈತ ಪರಾರಿಯಾಗಿರುವುದು ತಿಳಿದು ಬಂದಿದೆ.
ಟೀಂ ಇಂಡಿಯಾದ ಆಲ್ರೌಂಡರ್ ರವೀಂದ್ರ ಜಡೇಜಾ ಪತ್ನಿ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಹಲ್ಲೆ ನಡೆಸಿದ್ದಾರೆ. ಗುಜರಾತ್ನ ಜಾಮ್ ನಗರದಲ್ಲಿ ಜಡೇಜಾ ಪತ್ನಿ ರಿವಾ ಸೋಲಂಕಿ ಚಲಾಯಿಸ್ತಾ ಇದ್ದ ಕಾರ್ ಪೊಲೀಸ್ ಪೇದೆ ಸಂಚರಿಸ್ತಾ ಇದ್ದ ಬೈಕ್ಗೆ ಡಿಕ್ಕಿಯಾಗಿದೆ. ಈ ವೇಳೆ ಬೈಕ್ನಿಂದ ಇಳಿದು ಬಂದ ಪೇದೆ ಸಂಜಯ್ ಅಹಿರ್ ಎಂಬಾತ ರಿವಾ ಮೇಲೆ ಹಲ್ಲೆ ನಡೆಸಿರುವುದಾಗಿ ಜಡೇಜಾ ಪತ್ನಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಬಳಿಕ ಪೊಲೀಸರು ಪೇದೆಯನ್ನ ಬಂಧಿಸಿದ್ದಾರೆ. ಪೊಲೀಸಪ್ಪ ಬೈಕ್ಗೆ ಜಡೇಜಾ ಪತ್ನಿಯ ಕಾರ್ ಡಿಕ್ಕಿಯಾಗಿದ್ದು ಸಣ್ಣ ಅಪಘಾತ ಅಷ್ಟೇ. ಆದರೆ ಪೊಲೀಸ್ ಪೇದೆ ಕೆಟ್ಟದಾಗಿ ವರ್ತಿಸಿ ಹಲ್ಲೆ ಮಾಡಿದ್ದಾನೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ.